ಈರುಳ್ಳಿ ಹಾಕಿದ್ಮೇಲೆ ಮತ್ತೆ ಫುಲ್ ಕಂಪ್ಲೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ನಮಸ್ತೆ ಎಲ್ರಿಗೂ. ಸೊ ಇವತ್ತು ನಾವು ಬಾಣಂತಿಗೆ ಮಾಡುವಂಥ ಮದ್ದು ಮಾಡ್ತಾ ಇದ್ದೇವೆ. ಸೊ ಇದಕ್ಕೆ ಫಸ್ಟಿಗೆ ನಾವು ಕೊತ್ತಂಬರಿ 200 ಗ್ರಾಮ್ಸ್ ತಗೊಳ್ಬೇಕು. 100 ಗ್ರಾಮ್ ಇದಕ್ಕೆ ತಾತೈ ಅಂತ ಹೇಳ್ತೇವೆ ನಾವು ತುಳುವಲ್ಲಿ. ಮತ್ತು ಇದು ಬಾರ್ಲಿ, ಮತ್ತು ಇದು ಓಮ, ಮತ್ತು ಮೆಂತೆ, ಇದು ಒಳ್ಳೆ ಮೆಣಸು, ಇದು ಜೀರಾ, ಮತ್ತು ಇದು ಸಾಸಿವೆ. ಇದೆಲ್ಲ 100 ಗ್ರಾಮ್ಸ್, ಇದು ಮಾತ್ರ 200 ಗ್ರಾಮ್ಸ್. ಇದನ್ನೆಲ್ಲ ಫ್ರೈ ಮಾಡಬೇಕು. ಈ ಥರ ಫುಲ್ ಕಂಪ್ಲೀಟಾಗಿ ಫ್ರೈ ಆಗಬೇಕು. ಅದರ ಸ್ಮೆಲ್ ಫುಲ್ ಚೇಂಜ್ ಆಗೋ ತನಕ ಫ್ರೈ ಆಗಬೇಕು. ಕ್ರಿಸ್ಪಿ ಆಗುತ್ತೆ. ಇವಾಗ ಅದಕ್ಕೆ ಈ ಬ್ಲ್ಯಾಕ್ ಪೆಪ್ಪರನ್ನು ಹಾಕಿದ್ವಿ. ಇದು ಕೂಡ ಹಾಕಿ ಫುಲ್ ಫ್ರೈ ಆಗಬೇಕು. ಈಗ ನಾವು ಸಾಸಿವೆ ಹಾಕಿದ್ದೇವೆ. ಇದು ಎಲ್ಲ ಫ್ರೈ ಮಾಡುವಾಗ ಇದಕ್ಕೆ ಎಣ್ಣೆ ಹಾಕಲಿಕ್ಕಿಲ್ಲ. ವಿದೌಟ್ ಆಯಿಲ್ ನಾವು ಇದನ್ನು ಫ್ರೈ ಮಾಡಬೇಕು. ಈಚ್ ಐಟಮ್ ಒಂದು ಅಟ್ಲೀಸ್ಟ್ 5-10 ಮಿನಿಟ್ಸ್ ಅದನ್ನು ಫ್ರೈ ಮಾಡಬೇಕು. ಇವಾಗ ಮೆಂತೆ ಹಾಕಿದ್ದೇವೆ. ಇವಾಗ ಬಾರ್ಲಿನ ಫ್ರೈ ಮಾಡ್ತಾ ಇದ್ದೇವೆ. ಇದು ಇವಾಗ ತಾತೈ ಫ್ರೈ ಮಾಡ್ತಾ ಇದ್ದೇವೆ. ತಾತೈ ಜೀರಾ ಥರನೇ ಕಾಣಿಸುತ್ತೆ, ಬಟ್ ಜೀರಾ ಅಲ್ಲ, ಸ್ವಲ್ಪ ಚಟ್ಟೆ ಇರ್ತದೆ ಅದು. ಕನ್ನಡದಲ್ಲ ಪುದರುಂಡೆ ತಾತಪ್ಪೆನ. ಇವಾಗ ಜೀರಿಗೆ ಹಾಕಿದ್ದೇವೆ. ಈಗ ಓಮ ಫ್ರೈ ಮಾಡ್ತಾ ಇದ್ದೇವೆ. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಸಪ್ರೇಟಾಗಿ ಫ್ರೈ ಮಾಡಬೇಕು. 200 ಗ್ರಾಮ್. ಈಗ ಇದಕ್ಕೆ 200 ಗ್ರಾಮ್ ಅವಲಕ್ಕಿ ಹಾಕ್ತಾ ಇದ್ದಾರೆ. ಇದರಲ್ಲಿ ಕೊತ್ತಂಬರಿ ಮತ್ತು ಅವಲಕ್ಕಿ 200 ಗ್ರಾಮ್, ಬಾಕಿದ್ದೆಲ್ಲ 100 ಗ್ರಾಮ್ಸ್. ನಾನು ಸಪ್ರೇಟಾಗಿ ನಾವು ಫ್ರೈ ಮಾಡಿದ್ದೇವೆ. ಯಾಕೆಂದರೆ ಕೆಲವು ಎಲ್ಲ ಒಟ್ಟಿಗೆ ಫ್ರೈ ಮಾಡಿದರೆ ಕೆಲವು ಸ್ಲೋ ಆಗಿ ಫ್ರೈ ಆಗುತ್ತೆ, ಕೆಲವು ಫಾಸ್ಟಾಗಿ, ಓಮ ಎಲ್ಲ ಫಾಸ್ಟಾಗಿ ಫ್ರೈ ಆಗುತ್ತೆ, ಆವಾಗ ಅದು ಸುಟ್ಟೋಗುತ್ತೆ. ಸೊ ಎಲ್ಲನೂ ನಾವು ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ. ಈ ಥರ ಸಪ್ರೇಟಾಗಿ ಇದೆ ಎಲ್ಲನೂ. ಇದನ್ನು ಈಗ ಬ್ಲೆಂಡ್ ಮಾಡಲಿಕ್ಕೆ ಉಂಟು. ಬ್ಲೆಂಡ್ ಮಾಡುವಾಗ ಕೂಡ ಅಷ್ಟೇ ಸಪ್ರೇಟಾಗಿ ಬ್ಲೆಂಡ್ ಮಾಡೋದು. ಅವಲಕ್ಕಿ ಈಗ ಸ್ವಲ್ಪ ಬ್ರೌನ್ ಆಗ್ತಾ ಬಂತು. ಇಷ್ಟು ಫ್ರೈ ಮಾಡಬೇಕು. ಆ್ಯಕ್ಚುಲಿ ಇದು ತುಂಬ ಲೆಂತಿ ಪ್ರೊಸೆಸ್, ತುಂಬ ಪೇಷನ್ಸ್ ಬೇಕು. ತುಂಬ ಹೊತ್ತು ಇದನ್ನು ಈ ಥರ ಫ್ರೈ ಮಾಡ್ತಾ ಇರಬೇಕು. ಇದನ್ನು ಇಷ್ಟು ಇಂಗ್ರೀಡಿಯೆಂಟ್ಸನ್ನು ಫ್ರೈ ಮಾಡಲಿಕ್ಕೆ ಆಲ್ಮೋಸ್ಟ್ 30 ಮಿನಿಟ್ಸಿಂದ ಜಾಸ್ತಿ ಆಯಿತು. ವಿಡಿಯೋ ಎಲ್ಲ ಪಾಸ್ ಮಾಡಿ ಮಾಡ್ತಾ ಇದ್ದೇನೆ, ಇಲ್ಲಾಂದರೆ ಬೋರ್ ಆಗುತ್ತೆ ನೋಡಲಿಕ್ಕೆ. ಸೊ ಪಾಸ್ ಮಾಡಿ ಈಗ ಮಾಡ್ತಾ ಇದ್ದೇನೆ. ಬಟ್ ಇದು ಮಾಡಲಿಕ್ಕೆ ಟೈಮ್ ಮಾತ್ರ, ಒಂದೊಂದು ಫ್ರೈ ಮಾಡಲಿಕ್ಕೆ ಕೂಡ ಆಲ್ಮೋಸ್ಟ್ ನಿಮಗೆ 5 to 10 ಮಿನಿಟ್ಸ್ ಬೇಕಾಗುತ್ತೆ. ಅದು ನಿಮಗೆ ನೋಡುವಾಗ ಗೊತ್ತಾಗುತ್ತೆ, ಅದು ಚೇಂಜ್ ಆಗಬೇಕು. ಅದು ಅಂದರೆ ಇದು ತುಂಬ ದಿನ ಇಟ್ಟು ಮತ್ತೆ ತಿನ್ನಲಿಕ್ಕೆ ಬಾಣಂತಿಗೆ ಸ್ವಲ್ಪ ಡೈಲಿ ಕೊಡಬೇಕು. ಸೊ 2-3 ಮಂತ್ಸ್ ಇರ್ತದೆ. 2-3 ಮಂತ್ಸ್ ಎಲ್ಲ ಇಟ್ಟು ತಿನ್ನುವಂಥದ್ದು. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಸರಿಯಾಗಿ ಫ್ರೈ ಆಗಬೇಕು. ಫ್ರೈ ಆಗಿಲ್ಲ ಅಂದರೆ ಅದು ಹಾಳಾಗುತ್ತೆ. ಸೊ ಎಲ್ಲ ಫ್ರೈ ಆಗಿ ಮಾಡುವಂಥದ್ದು ಇದು. ಈಗ ನಾವು ತೆಂಗಿನಕಾಯಿ ಹಾಕ್ತಾ ಇದ್ದೇವೆ, ತೆಂಗಿನ ತುರಿ. ಇದರಲ್ಲಿ 1.5 ತೆಂಗಿನಕಾಯಿ ಉಂಟು, ಅಂದರೆ 3 ಅದರದ್ದು ಗಡಿ. ಸೊ ಟೋಟಲ್ 1.5 ತೆಂಗಿನಕಾಯಿ. ಅದರದ್ದು ಅಡಿದ್ದು ಹಾಕ್ಲಿಕ್ಕಿಲ್ಲ, ಮೇಲ್ಗಡೆದು ವೈಟ್ ಏನಿದೆ ಅದು ಮಾತ್ರ. ಅದರ ಅಡಿಯಲ್ಲಿರುವಂಥ ಬ್ರೌನ್ ಏನಾಗ್ತೇವೆ ಪದಾರ್ಥಕ್ಕೆಲ್ಲ, ಅದೆಲ್ಲ ಹಾಕ್ಲಿಕ್ಕಿಲ್ಲ. ಸೊ ಒಂದು ವೇಳೆ ದೊಡ್ಡ ತೆಂಗಿನಕಾಯಿ ಆದರೆ 1 ತೆಂಗಿನಕಾಯಿ, 1.5. ಆ್ಯಂಡ್ ಚಿಕ್ಕ ತೆಂಗಿನಕಾಯಿ ಅಂದರೆ 2 ಇಲ್ಲಾಂದರೆ 2.5.
ಸೊ ಅದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ದೊಡ್ಡದಂದರೆ 1.5, ಚಿಕ್ಕದಂದರೆ 4-5 ಅದರ ಪೀಸ್ ಏನಿದೆ ಅದು 5 ಆ ಥರ ಹಾಕ್ಬೋದು. ಇದನ್ನು ಕೂಡ ಅಷ್ಟೇ ತುಂಬ ಫುಲ್ ಫ್ರೈ ಆಗಿ ಮಾಡಬೇಕು. ಸುಕ್ಕಕ್ಕೆ ಮಾಡೋ ಥರ ಅದಕ್ಕಿಂತಲೂ ಜಾಸ್ತಿ ಫ್ರೈ ಮಾಡಬೇಕು. ಇದು ಫುಲ್ ಫ್ರೈ ಆಗಿದೆ ಅವಲಕ್ಕಿ, ಕ್ರಿಸ್ಪಿ ಆಗಿದೆ. ಈಗ ನಾವು ಫ್ರೈ ಮಾಡ್ತಾ ಇದ್ದೇವೆ. ಇದು ಫುಲ್ ಫ್ರೈ ಆಗಬೇಕು ತೆಂಗಿನಕಾಯಿ. ಆ್ಯಂಡ್ ಇದು ಬಾಣಂತಿ ಮದ್ದು ಮಾಡುವಾಗ ಒಬ್ಬೊಬ್ಬರಿಗೇನೆ ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಅಟ್ಲೀಸ್ಟ್ ಇಬ್ಬರಾದ್ರೂ ಬೇಕು. ಇದನ್ನು ಫ್ರೈ ಮಾಡಿ 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 ಕೈಯೆಲ್ಲ ನೋವಾಗುತ್ತೆ. ಸೊ ಇದನ್ನು ಮಾಡಲಿಕ್ಕೆ ಇಬ್ಬರಾದ್ರೂ ಬೇಕು. ಇದು ಒಂದೊಂದು ಐಟಮ್ಸ್ ಕೂಡ ಫ್ರೈ ಮಾಡಲಿಕ್ಕೆ ತುಂಬ ಹೊತ್ತು ತಗೊಳುತ್ತೆ ಅಲ್ಲ. ಈಗ ತೆಂಗಿನಕಾಯಿ ಕೂಡ ಅಷ್ಟೇ ಆಲ್ಮೋಸ್ಟ್ 15 ಮಿನಿಟ್ಸ್ ಜಾಸ್ತಿ ಆಗಿದೆ ಇದನ್ನು ಫ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಲೋ ಫ್ಲೇಮಲ್ಲಿ, ಹೈ ಫ್ಲೇಮ್ ಕೂಡ ಇಟ್ಟಿರಬಾರ್ದು, ಅದು ಅಡಿಯಲ್ಲಿ ಎಲ್ಲ ಸುಡಬಾರ್ದು. ಬಟ್ ಅದರದ್ದು ವಾಟರ್ ಕಂಟೆಂಟ್ ಏನಿದೆ, ಆಯಿಲ್ ಕಂಟೆಂಟ್, ಅದೆಲ್ಲ ಡ್ರೈ ಆಗಬೇಕು. ಸೊ ಲೋ ಫ್ಲೇಮಲ್ಲಿ ಸರಿಯಾಗಿ ಡೀಪ್ ಫ್ರೈ ಆಗಬೇಕು. ಸೊ ಇದರಲ್ಲಿ ಈಗ ಬೆಲ್ಲ ಉಂಟು. ಇದು ಕಳಿಯಿಂದ ಮಾಡುವಂಥ ಬೆಲ್ಲ. ಕಳಿತ ಮರಕದ ನೆನಪನಿ ತಾಳೆನ, ತಾಳೆ ಮರದಲ್ಲಿ ಒಂದು ಆಲ್ಕೋಹಾಲ್ ಸಿಗುತ್ತೆ ಕಳಿ ಅಂತ. ಆ ಕಳಿಯಿಂದ ಇದೆಲ್ಲ ಮಾಡೋದು. ಇದು ಆ್ಯಕ್ಚುಲಿ ಹೆಲ್ದಿ. ಬಾಣಂತಿಗೆಲ್ಲ ಮೆಡಿಸಿನ್ ಮಾಡುವಾಗ ಇದರಿಂದನೇ ಮಾಡೋದು, ಇದೇ ಬೆಲ್ಲ ಯೂಸ್ ಮಾಡೋದು. ಇದು ಈಗ ಪ್ಯೂರ್ ಸಿಗಲಿಕ್ಕೆ ತುಂಬ ಕಷ್ಟ. ಯಾರ ಮನೆಯಲ್ಲಿ ಅದು ತೆಗಿತಾರೆ ಅಲ್ಲಿ ಮಾತ್ರ ಸಿಗುತ್ತೆ. ಈ ಥರ ಇರ್ತದೆ ಅದು. ಇದು ನಮಗೀಗ ಇದಕ್ಕೆ 13 ಬೇಕಂತೆ, 13 ಪೀಸ್. ಅದರ ಎಲೆ ಆಯಿತಾ, ಆ ಮರದ ಎಲೆ, ಆ ಎಲೆಯಿಂದನೇ ಫುಲ್ ಈ ಥರ ಒಂದು ನೇಯ್ದು ಇದರೊಳಗಡೆ ಫುಲ್ ಅಟ್ಟಿಯಾಗಿ ಆ ಬೆಲ್ಲವನ್ನು ಇಡೋದು. ಅದರಲ್ಲಿ ಫುಲ್ ಪ್ಯಾಕ್ ಮಾಡೋದು. ಇದು ಕಂಪ್ಲೀಟಾಗಿ ಅದರದ್ದು ಎಲೆ, ಆ ಮರದ್ದು. ಅದರದ್ದು ನಾರಿಂದ ಅಂದರೆ ಸೈಡ್ ಪೀಸಿಂದ ಸೈಡಲ್ಲಿ ಈ ಥರ ಇಟ್ಟು ಅದರೊಳಗಡೆ ಆ ಬೆಲ್ಲವನ್ನು ಹಾಕಬೇಕು. ಈ ಥರ ಕಟ್ ಮಾಡಬೇಕು, ಬೆಲ್ಟ್ ಮಾಡಲಿಕ್ಕೆ ಈಸಿ ಆಗ್ತದೆ. ಇದರಲ್ಲಿ ಟೋಟಲ್ ನಾನು 13 ಇದು ಬೆಲ್ಲ ತಗೊಂಡಿದ್ದೇನೆ. 13 ಈ ಥರ ರೌಂಡ್ ಇದು ಪೀಸ್. ತೆಂಗಿನಕಾಯಿ ಈಗ ಅಷ್ಟು ಫ್ರೈ ಆಗಿದೆ, ಅಷ್ಟು ಫುಲ್ ವೈಟ್ ಇತ್ತಲ್ಲ, ಈಗ ಬ್ರೌನ್ ಆಗಿ ಅಷ್ಟು ಫ್ರೈ ಆಗಬೇಕು. ಆಲ್ಮೋಸ್ಟ್ ಇದು 45 ಮಿನಿಟ್ಸ್ ಆಗಿದೆ ತೆಂಗಿನಕಾಯಿನ ಫ್ರೈ ಮಾಡುತ್ತೆ. 45 ಮಿನಿಟ್ಸ್ ಇರೋದು ಫ್ರೈ ಆಗಿದೆ. ಈಗ ಬೆಲ್ಲ ಎಲ್ಲ ಈ ಥರ ಕಟ್ ಮಾಡಿ ಮತ್ತೆ ಇನ್ನೂ ಇದಕ್ಕೆ ಟೋಟಲ್ ಆಲ್ಮೋಸ್ಟ್ ಒಂದು 3 ಗಂಟೆ ಬೇಕಾ ಅಂತಲ್ಲ ಫುಲ್ ಮಾಡಲಿಕ್ಕೆ. ಇದರಲ್ಲಿ 13 ಪೀಸ್ ಬೆಲ್ಲ ತಗೊಂಡಿದ್ದಲ್ಲ, ಸೊ ಅದನ್ನು ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದಾನೆ. ಸೊ ಹಾಗೆ ಇದು ನಾರ್ಮಲ್ ಬೆಲ್ಲ, ಇದು 1 kg ಬೆಲ್ಲ ತಗೊಂಡಿದ್ದಾನೆ. ಸೊ 1 kg ಬೆಲ್ಲದಲ್ಲಿ ಈ 3 ಪೀಸ್ ಬೇಡ ಅಂತೆ. ಸೊ 3 ಪೀಸ್ ಇದಕ್ಕೆ ತೆಗಿತಾ ಇದ್ದಾನೆ. 1 kg ಬೆಲ್ಲದಲ್ಲಿ 3 ಪೀಸ್ ತೆಗೆದು ಇಷ್ಟು ಬೆಲ್ಲ ಯೂಸ್ ಮಾಡ್ತೀವಿ. ಇದು ಸೇಮ್ ಮೆಜರ್ಮೆಂಟ್ ಎಲ್ಲ ಸೇಮ್ ಇರಬೇಕು, ಆಗಲೇ ಅದು ಸರಿಯಾಗಿ ಆಗೋದು. ಅಂದರೆ ಒಂದು 2 to 3 ಮಂತ್ಸ್ ಅದನ್ನು ಯೂಸ್ ಮಾಡ್ತೀವಲ್ವ, ಸೊ ಮೆಜರ್ಮೆಂಟ್ ಸರಿಯಾಗಿ ಇರಬೇಕು. ಸೊ 1 kg ಬೆಲ್ಲದಲ್ಲಿ 3 ಬೆಲ್ಲ ತೆಗೆದು ಇದನ್ನು ಯೂಸ್ ಮಾಡಲಿಕ್ಕಿಲ್ಲ, ಯೂಸ್ ಮಾಡೋದು ಇಷ್ಟು, ಈ ಬೆಲ್ಲ ಒಂದು 3/4 kg ಇರ್ಬೋದು ಇದರಲ್ಲಿ. ಈಗ ನಾವು ಈರುಳ್ಳಿ ಫ್ರೈ ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ ಎಣ್ಣೆ ಇದೆ, ಎಣ್ಣೆ 1 ಲೀಟರ್ ಇಲ್ಲ, 3/4 ಲೀಟರ್ ಎಣ್ಣೆ ಇದೆ. ಹಾಗೆ ಇದರಲ್ಲಿ 3/4 kg ಈರುಳ್ಳಿ ಇದೆ.
ಸೊ ಫ್ರೈ ಮಾಡುವಾಗ ಇದು ಫುಲ್ ಕಂಪ್ಲೀಟಾಗಿ ಫ್ರೈ ಆಗಬೇಕು. ಸೊ ಇದರದ್ದು ಅರ್ಧ ಈರುಳ್ಳಿ ಈಗ ನಾನು ಹಾಕ್ತಾ ಇದ್ದೇನೆ. ಈಗ ಎಣ್ಣೆ ಫುಲ್ ಕಾದಿದೆ. ಸೊ ಎಣ್ಣೆ ಬಿಸಿಯಾಗಿದೆ. ಸೊ ಈಗ ಇದಕ್ಕೆ ನಾನು ಈ ಈರುಳ್ಳಿದ್ದು ಅರ್ಧ ಈರುಳ್ಳಿ ಹಾಕ್ತೇನೆ. ಎಲ್ಲ ಈರುಳ್ಳಿ ಹಾಕಲ್ಲ ಈಗ. ಇದು ಅರ್ಧ ಯಾಕೆ ಹಾಕ್ತಾ ಇರೋದು ಅಂದರೆ ಈ ಫುಲ್ ಎಲ್ಲ ಒಂದೇ ಸರ್ತಿ ಹಾಕಿದರೆ ಅದು ಕಂಪ್ಲೀಟಾಗಿ ಫ್ರೈ ಆಗೋದಿಲ್ಲ ಅಲ್ಲ, ಅದಕ್ಕೆ ಅರ್ಧ ಹಾಕಿದ್ದು. ಅಂದರೆ ಇದು ಕಂಪ್ಲೀಟಾಗಿ ಈರುಳ್ಳಿ ಬೇಗ ಹಾಳಾಗೋದಲ್ವಾ, ಸೊ ಇದು ಕಂಪ್ಲೀಟಾಗಿ ಫ್ರೈ ಆಗಬೇಕು. ಅದಕ್ಕಾಗಿ ನಾನು ಅರ್ಧ ಹಾಕಿದ್ದೀನಿ. ಮತ್ತೆ ಅರ್ಧ ಇದು ತೆಗೆದಾದ್ಮೇಲೆ ಉಳಿದಿರೋದನ್ನು ಹಾಕೋದು. ಇದು ಫ್ರೈ ಆಗಲಿಕ್ಕೆ ಇನ್ನೂ ಒಂದು 30 ಮಿನಿಟ್ಸ್ ತಗೋಬಹುದು. ಅರ್ಜೆಂಟ್ ಮಾಡಲಿಕ್ಕಿಲ್ಲ. ಅದನ್ನು ಸ್ವಲ್ಪ ಫ್ಲೇಮ್ ಸ್ಲೋ ಇಟ್ಟರೂ ಪರವಾಗಿಲ್ಲ. ಲೋ ಫ್ಲೇಮಲ್ಲಿ ಅದು ಕಂಪ್ಲೀಟ್ ಆಗಿ ಫ್ರೈ ಆಗಬೇಕು. ಓಕೆ, ಇವಾಗ ನಾವಿಲ್ಲಿ ಫ್ರೈ ಮಾಡಿಟ್ಕೊಂಡಿರೋದು ಜೀರಿಗೆ ಮತ್ತು ಓಮ ಇದೆ. ಸೊ ಫಸ್ಟ್ ನಾನು ಜೀರಿಗೆಯನ್ನು ಪೌಡ್ರ್ ಮಾಡಲಿಕ್ಕಿದೆ ಈಗ. ಅಂದರೆ ಫುಲ್ ಪೌಡ್ರ್ ಬೇಡ ಅಂತೆ, ತರಿ ತರಿ ಆಗಬೇಕಂತೆ. ಇದು ಎಲ್ಲನೂ ಪೌಡ್ರ್ ಮಾಡುವಾಗ ಒಂದೊಂದಾಗೆ ಮಾಡಬೇಕು. ಫ್ರೈ ಹೇಗೆ ನಾವು ಒಂದೊಂದಾಗೆ ಮಾಡಿದ್ವಿ ಹಾಗೆ ಈಗ ಕೂಡ ಒಂದೊಂದಾಗೆ ಫ್ರೈ ಇದು ಮಾಡಬೇಕು, ಪೌಡ್ರ್ ಮಾಡಬೇಕು. ಇದಾಗಬೇಕು, ಫುಲ್ ಪೇಸ್ಟ್ ಅಂದರೆ ಪೌಡ್ರ್ ಆಗಬಾರ್ದು. ಒಂದಿಷ್ಟು ತರಿ ತರಿ ಇರಬೇಕು ಅದರಲ್ಲಿ. ಹೀಗಾಗಿದೆ. ಇದನ್ನು ತೆಗಿತಾ ಇದ್ದೇನೆ. ಸೊ ಇದೇ ರೀತಿ ಈಗ ಉಳಿದಿರೋದು ಕೂಡ ಪೌಡ್ರ್ ಮಾಡಲಿಕ್ಕಿದೆ. ಸೊ ಈಗ ಓಮ ಅಂದರೆ ಅಜ್ವೈನ್. ಸೊ ಇದನ್ನು ಕೂಡ ಪೌಡ್ರ್ ಮಾಡೋದು. ಇದೇ ರೀತಿ ಎಲ್ಲನೂ ಪೌಡ್ರ್ ಮಾಡಲಿಕ್ಕಿದೆ. ನಾನು ಎಲ್ಲನೂ ವಿಡಿಯೋದಲ್ಲಿ ತೋರಿಸಲ್ಲ, ಬೋರಿಂಗ್ ಆಗುತ್ತೆ ಎಲ್ರಿಗೂ ನೋಡಲಿಕ್ಕೆ. ಸೊ ಇದನ್ನು ತೋರಿಸ್ತೇನೆ, ಮತ್ತು ವಿಡಿಯೋನ ಪಾಸ್ ಮಾಡಿ ಎಲ್ಲ ಪೌಡ್ರ್ ಮಾಡಿ ತೆಗೆದಾದ್ಮೇಲೆ ರೆಸ್ಯೂಮ್ ಮಾಡ್ತೇನೆ. ಈರುಳ್ಳಿ ಫುಲ್ ಅಷ್ಟು ಫ್ರೈ ಆಗಬೇಕು, ಫುಲ್ ಬ್ರೌನ್ ಆಗಬೇಕು, ಹಾಗೆ ತರಕಾರಿ ಫ್ರೈ ಆಗಬೇಕು. ಈಗ ನೀರುಳ್ಳಿ ಫ್ರೈ ಮಾಡಿರೋ ಸೇಮ್ ಎಣ್ಣೆಯಲ್ಲಿ
ಬೆಳ್ಳುಳ್ಳಿಯನ್ನು ಹಾಕಬೇಕು. ಬೆಳ್ಳುಳ್ಳಿ ಚಿಕ್ಕ ಚಿಕ್ಕ ಕಟ್ ಮಾಡಿ ಇದರಲ್ಲಿ ಹಾಕಬೇಕು. ಅದು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಅದು ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ಇದೆಲ್ಲ ಈಗ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ. ಎಲ್ಲ ತರಿಯಾಗಿ ಇದು ಮಾಡಿದ್ದು. ಇದು ಸಾಸಿವೆ, ಇದರಲ್ಲಿ 100 ಗ್ರಾಮ್ ಇತ್ತು. ಮತ್ತು ಇದು ಇದು ಬಾರ್ಲಿ, ಇದು ಕೂಡ 100 ಗ್ರಾಮ್. ಮತ್ತು ಇದು ಕೊತ್ತಂಬರಿ, ಇದು 200 ಗ್ರಾಮ್. ಇದು ಅವಲಕ್ಕಿ, ಇದು ಕೂಡ 200 ಗ್ರಾಮ್. ಇದು ಮೆಂತೆ, ಮತ್ತು ಇದು ಜೀರಾ, ಅಜ್ವೈನ್, ಓಮ. ಸೊ ಇದು ಎರಡನ್ನು ಸಪ್ರೇಟಾಗಿ ಇಡಬೇಕು. ಇದು ಲಾಸ್ಟಿಗೆ ಹಾಕೋದು. ಸೊ ಇದನ್ನೆರಡನ್ನು ಸಪ್ರೇಟಾಗಿ ಇಟ್ಟಿದ್ದೇವೆ. ಮತ್ತು ಇದು ಜೀರಾ, ಇದು ತಾತಪ್ಪೆ, ಮತ್ತು ಇದು ಪೆಪ್ಪರ್, ಮತ್ತು ಇದು ತೆಂಗಿನಕಾಯಿ. ಇದೆಲ್ಲ ಸ್ವಲ್ಪ ಸ್ವಲ್ಪ ಇದು ಮಾಡಿದ್ದು, ಜಾಸ್ತಿ ಮಾಡಿಲ್ಲ, ಜಸ್ಟ್ 1 ರೌಂಡ್ ತಿರುಗಿಸಿದಷ್ಟೇ. ಸೊ ಇದರದ್ದಾಯಿತು. ಮತ್ತು ಈಗ ಇದು ಇದೆ ಬೆಳ್ಳುಳ್ಳಿ, ಮತ್ತು ಡ್ರೈ ಫ್ರೂಟ್ಸ್ ಕೂಡ ಅಷ್ಟೇ. ಇದನ್ನು ಕೂಡ ಫ್ರೈ ಮಾಡಿದ ಮೇಲೆ ಇದನ್ನು ಕೂಡ ಜಸ್ಟ್ 1 ರೌಂಡ್ ತಿರುಗಿಸ್ಲಿಕ್ಕೆ ಅಷ್ಟೇ. ಇದು ಬಾದಾಮಿ, ಇದು ಗೋಡಂಬಿ. ಸೊ ಬೆಳ್ಳುಳ್ಳಿ ಈಗ ಆಲ್ಮೋಸ್ಟ್ ಆಗ್ತಾ ಬಂತು. ಇನ್ನು ಸ್ವಲ್ಪ ಸ್ವಲ್ಪ ವೈಟ್ ಇದೆ, ಅದೆಲ್ಲ ಬ್ರೌನ್ ಆಗಬೇಕು. ಬೆಳ್ಳುಳ್ಳಿ ಆಗಿದೆ ಇವಾಗ, ಇಷ್ಟು ಫ್ರೈ ಆಗಿದೆ ಬೆಳ್ಳುಳ್ಳಿ. ಇವಾಗ ಇದೇ ಎಣ್ಣೆಗೆ ಬಾದಾಮಿ ಹಾಕ್ತಾ ಇದ್ದೇನೆ. ಇದು ಕೂಡ ಕಂಪ್ಲೀಟಾಗಿ ರೋಸ್ಟ್ ಆಗಬೇಕು. ಇವಾಗ ಬಾದಾಮಿ ಆಗಿದೆ, ಇಷ್ಟು ಫ್ರೈ ಆಗಿದೆ. ಈಗ ಫೈನಲ್ ಆಗಿ ಗೋಡಂಬಿ ಹಾಕ್ತಾ ಇದ್ದೀನಿ. ಇದು ಲಾಸ್ಟ್ ಗೋಡಂಬಿ ಕೂಡ ಹಾಕಿದೆ. ಇವಾಗ ಇಷ್ಟು ಸಾಕು. ಸೊ ಆಗದ್ದು ಪಾತ್ರೆ ತೆಗ್ದ್ವಿ, ಈಗ ದೊಡ್ಡ ಪಾತ್ರೆ ಇಟ್ಟಿದ್ವಿ. ಇದನ್ನೆಲ್ಲ ಮಿಕ್ಸ್ ಮಾಡಿ. ಸೊ ಫಸ್ಟ್ ಇಲ್ಲಿ ತೆಂಗಿನೆಣ್ಣೆ ಹಾಕ್ತಾ ಇದ್ದೀವಿ. ತೆಂಗಿನೆಣ್ಣೆ ಇಟ್ಟಿದ್ದು ಇರುತ್ತೆ ಈಗ 3/4 ಲೀಟರ್ ಇದೆ. ನೆನಪಾಡೋಣ, ತುಪ್ಪನ. ಮತ್ತು ಈಗ ಅದಕ್ಕೇನೆ ತುಪ್ಪ ಕೂಡ ಹಾಕ್ತಾ ಇದ್ದೇವೆ. ಇದೆ ತುಂಬ ಟೈಮ್ ಆಗುತ್ತೆ.
ಮಾಡಿ ಮತ್ತೆ ಆ ಕುದೀತಿರೋ ಎಣ್ಣೆ ಮತ್ತು ತುಪ್ಪಕ್ಕೆ ಹಾಕ್ಬೇಕು ಇದನ್ನು. ಯಾವಾಗ ಎರಡು ಟೈಪಿದು ಬೆಲ್ಲ ಕೂಡ ಹಾಕಬೇಕು ಈ ಎಣ್ಣೆ ಹಾಕಿದ ಬಗ್ಗೆ. ಇದು ಕಂಪ್ಲೀಟ್ ಆಗಿ ಕರಗಬೇಕು ಈ ಎಣ್ಣೆಯಲ್ಲಿ. ಇದು ಬೆಲ್ಲ ಕರಗಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ. ಈಗ ಆಲ್ಮೋಸ್ಟ್ 30 ಮಿನಿಟ್ಸ್ ಆಯ್ತಾ ಅಂತ, ಇನ್ನೂ ಕರಗಲಿಲ್ಲ. ಎಲ್ಲ ಈ ಒಂದು ಕನ್ಸಿಸ್ಟೆನ್ಸಿಗೆ ಬಂದಿದೆ. ಸೊ ಇವಾಗ ಇದಕ್ಕೆ ಈ ಕೊತ್ತಂಬರಿ ಏನು ಪುಡಿ ಮಾಡಿಟ್ಟಿದ್ದೀವಿ ಅದನ್ನು ಹಾಕ್ತಾ ಇದ್ದೀವಿ. ಕುಚ್ಚು ಕೊಡುವ ಹಾಕುವಾಗ ಚೆನ್ನಾಗಿ ತಿರುಗಿಸ್ತಾ ಇರಬೇಕು, ಎಲ್ಲ ಸರಿಯಾಗಿ ಮಿಕ್ಸ್ ಆಗಬೇಕು. ಇದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಎಣ್ಣೆ ತೆಗೆದಿದ್ದಾರೆ, ಮತ್ತೆ ಲಾಸ್ಟಿಗೆ ಬೇಕಾದರೆ ಅದನ್ನು ಹಾಕ್ಕೊಳ್ಳೋದು ಅಂತ. ಜೀರಿಗೆ ಈಗ ಜೀರಿಗೆ ಹಾಕ್ತಾ ಇದ್ದೇನೆ. ಇವಾಗ ಬಾರ್ಲಿ ಹಾಕ್ತಾ ಇದ್ದೇನೆ. ಪೆಪ್ಪರ್ ಇವಾಗ ಪೆಪ್ಪರ್ ಹಾಕ್ತಾ ಇದ್ದೇನೆ. ಸೌತೆಕಾಯಿ ಫ್ಲೇಮ್ ಆಫ್ ಮಾಡಿದ್ದೀವಿ. ನಾನು ಆ ಫ್ಲೇಮ್ ಗೊಜ್ಜು. ನೆಕ್ಸ್ಟ್ ಇದು ಬೆಲ್ಲ ಕೊಬ್ಬರಿ ನೆಕ್ಸ್ಟ್ ಹೋಗೋದು ಕೆಲವು ನಿಂದು ಕಾಣು ಅವು ಗಂಟೆ ಬಗ್ಗೆ ಬಿಡ್ತು ಪೂರ ಕಾಣ ಇದು ಬಂದ ಹ್ಞೂ
ಪೌಡರ್ ಹಾಂ ಬಜೆ ಇದು ಅವಲಕ್ಕಿ ಮತ್ತೆ ಪೂರ ಹೋಯ್ತು ಬಜೆಗೆ. ಹ್ಞೂ ಖಾರ ಅಂತ ತೆಂಗಿನಕಾಯಿ ಹಾಕ್ತಾ ಇದ್ದಾನೆ. ಇದು ಡ್ರೈ ಫ್ರೂಟ್ಸ್ ಮಾಡೋಣ. ಅವಪ್ಪ ಈರುಳ್ಳಿ ಅಕ್ಕ ಅಕ್ಕ ಹೌದು ಮೆಕ್ಕಲಲ್ಲಿಲ್ಲ. ಇವಾಗ ಅಜ್ವೈನ್ ಹಾಕ್ತಾ ಇದ್ದಾನೆ. ಬಾದಾಮಿ ಒಂದು ಕಡೆ ಇಟ್ಟಿದೆ. ಐತಿ ಮಲ್ಲೆ ಅಗ್ಗಿ ನಿಂಗರಟ್ಟು ಗೋಡಂಬಿ ಕಂಪ್ಲೀಟ್ ಆಗಿ ಮಿಕ್ಸ್ ಆಗಬೇಕದು. ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಮತ್ತೆ ಫುಲ್ ಕಂಪ್ಲೀಟ್ ಆಗಿ ಅದನ್ನು ಮಿಕ್ಸ್ ಮಾಡಬೇಕು. ಅದನ್ನ ಹೀಗೆ ಕಂಪ್ಲೀಟ್ ಆಗಿ ಫುಲ್ ಸೆಟ್ ಮಾಡಿ ಇಡಬೇಕು. ಮತ್ತು ಇದಕ್ಕೆ ಬಾಯಿ ಮುಚ್ಚಿ ಇಡಬೇಕು. ಮತ್ತು ನಾಳೆ ಅದನ್ನು ಯಾವುದಾದ್ರೂ ಒಂದು ಡಬ್ಬದಲ್ಲಿ ಹಾಕಬೇಕು. ಕ್ಲೀನಾಗಿರೋ ಸ್ಟೀಲಿದ್ದು ಡಬ್ಬ ಅಥವಾ ಗಾಜಿದ್ದು ಡಬ್ಬದಲ್ಲೂ ಹಾಕ್ಬೋದು. ಹಾಕಿ ಅದನ್ನು ಬಾಯಿ ಮುಚ್ಚಿ ಇಡಬೇಕು. ಬಾಣಂತಿಗೆ ಕೊಡುವಂಥ ಮದ್ದಿದು.